ಅವತ್ತು ವಿರೋಧ ಹೋರಾಟ ಮಾಡಿದವರು 70-80 ಜನ ಕಾರ್ಮಿಕರು ಬೀದಿಗೆ ಬಿದ್ರು, ಟರ್ಮಿನೇಟ್ ಆದ್ರು. ಇವತ್ತವರೆಗೂ ನೀವು 3 ವರ್ಷ ಆಯ್ತು ಸರ್ಕಾರ ಬಂದು ಕೆಲಸ ಕೊಡ್ಸಕ್ಕಾಗಿದ್ದೀರಿ ನೀವು? ಹೇಳಿ ಮುಖ್ಯಮಂತ್ರಿಗಳೇ, ನೀವು ಕೆಲಸ ಕೊಡ್ಸಿದ್ರ ಅವ್ರಿಗೆ? ಕೊಡ್ಸಿ. ಇವತ್ತು ಕಾಲ ಮಿಂಚಿಲ್ಲ, ನಿಮ್ಮನ್ನ ಗೌರವಿಸ್ತೀವಿ. ಆ 75 ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆಯಲ್ಲ, ಅವ್ರಿಗೆ ಇವತ್ತು ಕೆಲಸ ಕೊಡಕ್ಕಾಗಿಲ್ಲ. ನ್ಯಾಯ ಕೊಡ್ಸಿದ್ದೀರಾ? ಇವತ್ತು ಇಲ್ಲಿ ನಮ್ಮ ರೈತರನ್ನ ದಾರಿ ತಪ್ಪಿಸ್ಬೇಕು, ನಮ್ಮ ರೈತರನ್ನ ಅಗಲಕಂಡ ಬಾವಿಗೆ ರಾತ್ರಿ ತಳ್ಳಬೇಕು ಅಂತ ಹೇಳಿ ಬಂದು ನೀವು ಇಷ್ಟೊಂದು ಕುಮಾರಸ್ವಾಮಿ ಅವರು ಮೌನ ಆಗಿದ್ದಾರೆ. ಯಾರ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ, ಹೆಂಗೋ ಸರ್ಕಾರ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣನ ನೀವು ಕೆಣಕ್ತೀರಾ? ಪದೇ ಪದೇ ಯಾರ್ಯಾರ ಕೈಲೂ ಮಾತಾಡಿಸಿ ಕೆಣಕ್ಸ್ತೀರಾ ನೀವು? ನಮ್ಗೇನ್ ಮಾತಾಡಕ್ ಬರೋದಿಲ್ವಾ? ಸುರೇಶ್ ಬಾಬು ಅವ್ರಿಗೆ ಮಾತಾಡಕ್ ಬರೋದಿಲ್ವಾ? ನಮ್ಮ ಎಮ್ಮೆಲ್ಲೆಗಳಿಗೆ ಮಾತಾಡಕ್ ಬರೋದಿಲ್ವಾ? ನಾವೆಲ್ಲ ಬಾಯಿಗೆ ಬೀಗ ಹಾಕೋಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾರು ಬಾಯಿಗೆ ಬೀಗ ಹಾಕೊಳ್ಳೋರಿಲ್ಲ. ನೀವೇನಾದ್ರೂ ಇವತ್ತು ಬೈರ್ಮನದಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿದೆ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಎತ್ತಿ ಕುಡಿತಿದ್ರು, ನೀವೆಲ್ಲೋದ್ರು ಗೆರವಾಗ್ತಿದ್ರು, ನೀವೆಲ್ಲೋದ್ರು ನಿಲ್ಸ್ತಿದ್ರು. ಹುಷಾರ್, ನಮ್ಮನ್ನ ಕೆಣಕಕ್ ಬರ್ಬೇಡಿ. ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಗೆ ಇವತ್ತು ಕೂಡ ಈ ವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಭಾಗದ ಒಬ್ಬ ಮಾಜಿ ಶಾಸಕನಾಗಿ, ಒಬ್ಬ ಮುಖಂಡನಾಗಿ ನಿಮ್ಮನ್ನ ನಿವೇದನೆ ಮಾಡ್ತಾ ಇದ್ದೀನಿ. ಇವತ್ತು ಕಾಲ ಮಿಂಚಿಲ್ಲ. ನಿಮ್ಗೆ ಕೆಲಸ ಮಾಡಕ್ಕೆ ರಾಜ್ಯದಲ್ಲಿ 10 ಕೆಲಸ ಅವೆ, 100 ಕೆಲಸ ಅವೆ. ಒಳ್ಳೆ ಕೆಲಸ ನೀವು ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ, ನೀವೇನ್ ಬೇಕಾದ್ರೂ ಮಾಡಿ. ಆದ್ರೆ ಈ ಕೆಟ್ಟ ಕೆಲಸಕ್ಕೆ ಇವತ್ತೇ ನೀವು ಫುಲ್ ಸ್ಟಾಪ್ ಆಗಿ ಇವತ್ತೇ ಬಿಟ್ರೆ ನೀವು ಒಳ್ಳೆ ಮುಖ್ಯಮಂತ್ರಿಗಳಾಗ್ತೀರಿ. ಇಲ್ಲ ಅಂದ್ರೆ ಇಡೀ ಶಾಪ ನಿಮ್ ಸರ್ಕಾರಕ್ಕೆ, ನಿಮ್ಮೆಲ್ಲ ಪರಿವಾರಕ್ಕೆ ಈ ರೈತರ ಶಾಪ ತಟ್ಟದೆ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿ, ಈಗ ಬೇರೆ ನಮ್ಮ ಯಾರಾದ್ರೂ ಮಾತನಾಡೋಗಿದ್ರೆ ನಮ್ಮ ರೈತ ಮುಖಂಡರು, ಕೇವಲ ಕುಮಾರಣ್ಣವ್ರು ಮಾತಾಡಕ್ ಮುಂಚೆ ನಾವು ಸಮಯ ಕಾಯ್ತೀವಿ ಅಂತ ಹೇಳಿದ್ವಿ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳೇ, ನೀವು ಬರ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂದ್ರೆ, ನಿಮ್ ಶಾಸಕರು ಬರ್ಲಿಕ್ಕಾಗಲಿಲ್ಲ ಅಂದ್ರೆ ನಿಮ್ GBD ಅವರು ಬಂದು ಕೇಳಿ, ನಾವೇನ್ ಯೋಜನೆ ಮಾಡ್ತಾ ಇದೀವಿ, ಎಷ್ಟು ಜನ ರೈತರು ಒಪ್ಪಿಗೆ ಕೊಟ್ಟವ್ರೆ ಅಂತ 80% ಅಂತ ಹೇಳ್ತೀರಲ್ಲ, ಅವ್ರ ಹೆಸರು, ಸರ್ವೆ ನಂಬರು, ಯಾವ ಊರ್ನವ್ರು ಅಷ್ಟು ಅನೌನ್ಸ್ ಮಾಡ್ಬಿಡ್ಲಿ ಈ ವೇದಿಕೆಯಲ್ಲಿ. ಅವ್ರು ಅನೌನ್ಸ್ ಮಾಡ್ಬಿಟ್ರೆ ನಾವು ಅವ್ರ ಕೈ ಮುಗಿಬಿಡ್ತೀವಿ, ಶರಣ್ ಆಗ್ಬಿಡ್ತೀವಿ. ಅವ್ರಿಗೆ ಕಳಿಸಿ ನಿಮ್ಮ GBD ಅವ್ರನ್ನ. ಪಾಪ GBD ಅಧ್ಯಕ್ಷನು ಬರಕ್ ರೆಡಿ ಇಲ್ಲ. GBD ಅವರು ಪಾಪ ಬರ್ಲಿ, ನಮ್ಗೆ ಏನು ತೊಂದರೆ ಇಲ್ಲ.